ಕೊಟ್ಟು ಅವನ ಕತೆ ಹೇಳೋಕ್ಕೆ ಶುರು ಮಾಡ್ತಾನೆ. ವರ್ಲ್ಡ್ ವಾರ್ ಸಮಯದಲ್ಲಿ ಹೋವರ್ಡ್ ನೇವಿ ಶಿಪ್ಪಲ್ಲಿ ಕುಕ್ಕ ಕೆಲಸ ಮಾಡ್ತಿದ್ದ. ಒಂದಿನ ಆ ಶಿಪ್ ಮುಳುಗಿ ಎಲ್ಲ ಸಾಯ್ತಾರೆ. ಆದರೆ ಹೋವರ್ಡ್ ಹೇಗೋ ಬಚಾವಾಗ್ತಾನೆ. ಅವನು ವಾಲೆಸ್ನ ನೋಡಿ ಹೇಳ್ತಾನೆ, ನನ್ನನ್ನು ಸೀ ವಾಲ್ಡರ್ ಸೇವ್ ಮಾಡಿದ್ದು ಅಂತ. ವಾಲೆಸ್ ಒಂದು ಸ್ಮೈಲ್ ಕೊಟ್ಟು ಅಲ್ಲಿಂದ ಹೋಗೋಕೆ ಹೇಳ್ತಾನೆ. ಅಷ್ಟರಲ್ಲಿ ಅವನು ನೆಲದ ಮೇಲೆ ಬಿದ್ದು ಅನ್ಕಾನ್ಷಿಯಸ್ ಆಗ್ತಾನೆ. ನೆಕ್ಸ್ಟ್ ಸೀನಲ್ಲಿ ವಾಲೆಸ್ ವೀಲ್ ಚೇರಲ್ಲಿ ಇದ್ದಾನೆ. ಹೋವರ್ಡ್ ಬಂದು ಅವನಿಗೊಂದು ಪಾಯ್ಸನಸ್ ಇನ್ಸೆಕ್ಟ್ ಕಚ್ಚಿತ್ತು, ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಸ್ವಲ್ಪ ದಿನ ರೆಸ್ಟ್ ಮಾಡೋಕ್ಕೆ ಹೇಳಿದ್ದಾರೆ ಅಂತ ಹೇಳ್ತಾನೆ. ಅವನ ಫ್ರೆಂಡಿಗೆ ಇನ್ಫಾರ್ಮ್ ಮಾಡೋಕ್ಕೆ ವಾಲೆಸ್ ಹೋವರ್ಡ್ಗೆ ಅವನ ಫೋನ್ ಕೊಡೋಕೆ ಹೇಳ್ತಾನೆ. ಸಡನ್ನಾಗಿ ವಾಲೆಸ್ ಕಾಲ್ ಪೇಯ್ನ್ ಆಗುತ್ತೆ. ಅವನ ಬ್ಲ್ಯಾಂಕೆಟ್ ತೆಗೆದು ನೋಡಿದಾಗ ಅವನ ಕಾಲ್ ಕಟ್ಟಾಗಿರುತ್ತೆ. ವಾಲೆಸ್ ಕೋಪ ಬಂದು ಯಾಕೆ ಹೀಗೆ ಮಾಡ್ದ ಅಂತ ಹೋವರ್ಡ್ಗೆ ಕೇಳ್ತಾನೆ. ಪಾಯ್ಸನ್ ತುಂಬ ಅಫೆಕ್ಟ್ ಮಾಡಿತ್ತು, ಅವನ್ನ ಸೇವ್ ಮಾಡೋಕ್ಕೆ ಡಾಕ್ಟರ್ ಅವನ ಕಾಲನ್ನ ಆಂಪ್ಯೂಟ್ ಮಾಡಬೇಕಾಗಿತ್ತು ಅಂತ ಹೇಳ್ತಾನೆ. ಆ ರಾತ್ರಿ ಊಟದ ಸಮಯದಲ್ಲಿ ವಾಲೆಸ್ ಅವನ ಕೈ ಮೂವ್ ಮಾಡೋಕ್ಕೆ ಆಗಲ್ಲ. ಅವನಿಗೆ